ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತಹ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಗತಿಸಿ ಹೋದ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಈ ಉದಯ ಕಾಲದಲ್ಲಿ ಕರ್ತ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಕರ್ತನೆ, ನಿಮ್ಮ ಮಕ್ಕಳದ ನಾವೆಲ್ಲರೂ ಕೂಡ ಸ್ವಾಮಿ ಜೂಮ್ ಆ್ಯಪ್ನಲ್ಲಿ ಕೂಡಿಕೊಂಡು ನಿಮ್ಮನ್ನು ಮಹಿಮೆ ಪಡಿಸುತ್ತಾ ಘನಪಡಿಸುತ್ತಾ ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ವಿಶೇಷವಾಗಿ ದಿನ ಆ ಯೆಶಾಯನ ಪ್ರವಾದನೆಯ ಪುಸ್ತಕ 43ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡ್ತಿದ್ದೇವೆ ಸ್ವಾಮಿ. ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆಗಾಗಿ ನಾವು ಬೇಡುತ್ತೇವೆ ಸ್ವಾಮಿ. ಪರಿಶುದ್ಧಾತ್ಮ ಮೂಲಕ ನಮ್ಮನ್ನು ತುಂಬಿಸು, ಕರ್ತನೆ ನಡೆಸು. ನನ್ನೊಟ್ಟಿಗೆ ನೀವು ಮಾತನಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸ 43ನೇಯ ಯೆಶಾಯನ ಪುಸ್ತಕ, ಯೆಶಾಯ ಪ್ರವಾದನ ಗ್ರಂಥ 43ನೇ ಅಧ್ಯಾಯ ವಚನ 1ರಿಂದ 28ರವರೆಗೆ ನಾವು ನೋಡುವರಾಗಿದ್ದೇವೆ. ನನ್ನ ಪ್ರಸಂಗದ ಶಿರೋನಾಮೆ ಇಸ್ರಾಯೇಲರಿಗೆ ಎಚ್ಚರಿಕೆಯು, ಪ್ರೋತ್ಸಾಹವು ಮತ್ತು ಸಂಬಂಧ ಎಂಬುದರ ಬಗ್ಗೆ ನಾವಿಲ್ಲಿ ನೋಡುತ್ತೇವೆ. ಈ ಅಧ್ಯಾಯವನ್ನು ನಾವು 4 ಭಾಗ ಕೂಡ ನಾವು ಮಾಡಬಹುದು. ಈಗಾಗಲೂ ಕೂಡ ನಾವು ಇದರಲ್ಲೇ ನಾವು ನೋಡಬಹುದು. ಈ ಅಧ್ಯಾಯದಲ್ಲಿ ಕೂಡ ನಾವು 4 ಭಾಗಗಳನ್ನು ಕೂಡ ನಾವು ನೋಡಬಹುದು. ಮೊದಲನೇದಾಗಿ ಮೊದಲನೇ ಒಂದು ಭಾಗ 1ರಿಂದ 7ರವರೆಗೆ ಹೀಗಿದೆ ಏನಂತಂದ್ರೆ, ಯೆಹೋವನ ಸೇವಕನ ಈಗಿನ ದುಸ್ಥಿತಿಯು ಮುಂದಿನ ಉದ್ಧಾರವು ಎಂಬುದಾಗಿ. ಯೆಹೋವನ ಸೇವಕನ ಈಗಿನ ದುಸ್ಥಿತಿಯು ಮುಂದಿನ ಉದ್ಧಾರವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಸ್ರಾಯೇಲ್ ಜನರೊಂದಿಗೆ ದೇವರಿಗಿರುವ ಸಂಬಂಧವನ್ನು ನಾವು ಈ ಅಧ್ಯಾಯ ವಿವರಿಸುತ್ತದೆ. ಅಂದ್ರೆ ಯಾವ ರೀತಿ ಇಸ್ರಾಯೇಲರ ಸಂಬಂಧ ಇದೆ, ಒಂದು ಬಂಧನ ಇದೆ, ಪ್ರೀತಿ ಯಾವ ರೀತಿ ಇದೆ, ಪ್ರೇಮ ಯಾವ ರೀತಿ ಇದೆ ಎಂಬುದರ ಬಗ್ಗೆ ಈ ಅಧ್ಯಾಯವು ನಮಗೆ ತಿಳಿಸಲ್ಪಡ್ತಾ ಇದೆ. ಹಾಗಾಗಿ ದೇವರಿಗಿರುವಂತ ಸಂಬಂಧ ಏನು ಅಂದ್ರೆ, ಇಸ್ರಾಯೇಲರ ಮೇಲೆ ದೇವರಿಗಿರುವಂತ ಒಂದು ಸಂಬಂಧ ಏನು ಎಂಬುದಾಗಿ ನಾವು ನೋಡೋದಾದ್ರೆ, ನಾವು ಮೊದಲನೇ ವಚನದಲ್ಲಿ ನಾವು ನೋಡಬಹುದು. ಸಂಬಂಧ ಏನಂತಂದ್ರೆ, ದೇವರು ಇಸ್ರಾಯೇಲರ ಸೃಷ್ಟಿಕರ್ತನು, ಇಸ್ರಾಯೇಲರ ವಿಮೋಚಕನು, ಇಸ್ರಾಯೇಲರ ರಕ್ಷಕನು, ಇಸ್ರಾಯೇಲರ ರಕ್ಷಕನು ಮತ್ತು ಇಸ್ರಾಯೇಲರ ರಾಜನು, ಇಸ್ರಾಯೇಲರ ಸಂರಕ್ಷಕನು, ಇಸ್ರಾಯೇಲರನ್ನು ಪ್ರೀತಿಸುವವನು, ಇಸ್ರಾಯೇಲರಿಗೆ ಪೂರ್ವ ಸ್ಥಿತಿಯನ್ನು ಮತ್ತೆ ಉಂಟು ಮಾಡುವವನು, ಇಸ್ರಾಯೇಲರನ್ನು ಕ್ಷಮಿಸುವವನು ಎಂಬುದಾಗಿ ನಾವು ಮೊದಲನೇ ವಚನದಲ್ಲಿ ಕೆಲವೊಂದು ಮಾತುಗಳನ್ನು ಕೂಡ ನಾವು ನೋಡುತ್ತೇವೆ. ಹಾಗಾಗಿ ಇದು ಏನಂತಂದ್ರೆ, ದೇವರಿಗಿರುವ ಒಂದು ಸಂಬಂಧ, ಅಂದ್ರೆ ಇಸ್ರಾಯೇಲರೊಟ್ಟಿಗೆ ದೇವರಿಗಿರುವ ಒಂದು ಸಂಬಂಧವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಎಸ್, ಯಾಕಂತಂದ್ರೆ ಇಸ್ರಾಯೇಲರ ವಿಮೋಚಕನೇ ದೇವರು, ಇಸ್ರಾಯೇಲರ ರಕ್ಷಕನೇ ಆತನ ಯೆಹೋವನು, ಇಸ್ರಾಯೇಲರೆಲ್ಲರೂ ಕೂಡ ರಾಜನು ಯಾರಂತಂದ್ರೆ ದೇವರೇ, ಮತ್ತು ಆತನ ಸಂರಕ್ಷಕನು, ಮತ್ತು ಅವರೆಲ್ಲರನ್ನು ಕೂಡ ಪ್ರೀತಿಸುವವನು, ಮತ್ತು ಇಸ್ರಾಯೇಲರಿಗೆ ಈಗಿನ ಸ್ಥಿತಿ ಹೋಗಲಾಡಿಸಿ ಮತ್ತೆ ಪೂರ್ವ ಸ್ಥಿತಿಯನ್ನು ಕೂಡ ಆತನು ಉಂಟು ಮಾಡುವವನಾಗಿದ್ದಾನೆ, ಮತ್ತು ಇಸ್ರಾಯೇಲರನ್ನು ಕೂಡ ಆತನು ಕ್ಷಮಿಸುವನಾಗಿದ್ದಾನೆ ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇಷ್ಟೆಲ್ಲ ದೇವರು ಇಸ್ರಾಯೇಲರಿಗೆ ಮಾಡಿದರೂ ಕೂಡ, ಆದರೆ ಇಸ್ರಾಯೇಲರು ಮಾತ್ರ ತಾವು ಮಾಡಬೇಕಾಗಿರುವುದನ್ನು ಮಾಡಲಿಲ್ಲ. ದೇವರಿಗೆ ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಅವರು. ಆದ್ರಿಂದ ದೇವರು ಅವರನ್ನು ಶಿಕ್ಷಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ.
ಆದರೆ ದೇವರು ಮಾತ್ರ ತಾನು ಮಾಡಬೇಕಾದದನ್ನ ಮಾತ್ರ ಮಾಡ್ತಿರ್ತಾನೆ. ಯಾಕಂತಂದ್ರೆ ದೇವರು ಆತನು ನಮ್ಮ ಹಾಗೆ ಏನಂತಂತಂದ್ರೆ ಚಂಚಲ ಮಂಚಲ ಮನಸ್ಥಿತಿ ಉಳ್ಳಂತ ದೇವರಲ್ಲ, ನಮ್ಮ ಹಾಗೆ. ಸೊ ಅದನ್ನ ಏನ್ ಮಾಡ್ಬೇಕಾಗಿತ್ತು ಅದನ್ನೇ ಆ ದೇವರು ಮಾಡ್ತಿರ್ತಾನೆ ಇಸ್ರಾಯೇಲರ ಪರವಾಗಿ. ಕೆಲವು ಸಂದರ್ಭಗಳಲ್ಲಿ ಆತನು ಶಿಕ್ಷೆ ಕೊಡ್ತಿರ್ತಾನ, ಕೆಲವು ಸಂದರ್ಭಗಳಲ್ಲಿ ಆತನು ಎಚ್ಚರಿಕೆ ಕೊಡ್ತಿರ್ತಾನ, ಮತ್ತೆ ಪ್ರೀತಿ ಕೂಡ ಆತನು ಮಾಡ್ತಿರ್ತಾನೆ. ಸೊ ದೇವರೊಂದಿಗೆ ಸಂಬಂಧದ ವಿಷಯದಲ್ಲಿ ಇಸ್ರಾಯೇಲ್ಯರು ಹೇಗೆ ಇರಬೇಕೆಂದರೆ ಸಾಕ್ಷಿಯಾಗಿಯೂ ದೇವರನ್ನು ಮಹಿಮೆ ಪಡಿಸುವವರಾಗಿಯೂ ಇರಬೇಕಾಗಿತ್ತು. ಆದರೆ ಅವರು ಹಾಗೆ ಇರಲಿಲ್ಲ. ಸಾಕ್ಷಿಯಾಗಿ ಅವರು ಇರಲಿಲ್ಲ, ಮಹಿಮೆಯಾಗಿ ಕೂಡ ಅವರು ಇರಲಿಲ್ಲ. ಸೊ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಕೂಡ ಇಂದು ನಾವು ಕ್ರಿಸ್ತನಿಗೆ ಸಾಕ್ಷಿಯಾಗಿ ಇರಬೇಕು ಮತ್ತು ಮಹಿಮೆ ಪಡಿಸುವವರಾಗಿ ಕೂಡ ನಾವಿರಬೇಕಾಗಿದೆ. ಸೊ ಹಾಗಾಗಿ ಇಸ್ರಾಯೇಲ್ ದೇವರನ್ನು ತಮ್ಮ ದೇವರಾಗಿಯೂ ರಕ್ಷಕನಾಗಿಯೂ ನಂಬಿರುವವರಿಗೆ ಈ ಅಧ್ಯಾಯದಲ್ಲಿ ಒಂದು ಮಧುರವಾಗಿರ್ತಕ್ಕಂಥ ಸತ್ಯ ಅಡಗಿಕೊಂಡಿದೆ. ಅಂದ್ರೆ ಇಸ್ರಾಯೇಲ್ ಜನಾಂಗದವರು ದೇವರೊಂದಿಗೆ ಹೇಗೆ ಇರಬೇಕು ಮತ್ತು ದೇವರು ಅವರ ಪರವಾಗಿ ಯಾವ ರೀತಿ ಪ್ರೀತಿ ತೋರಿಸುವನಾಗಿರುತ್ತಾನೆ ಎಂಬುದರ ಬಗ್ಗೆ ಒಂದು ಮಧುರವಾಗಿರ್ತಕ್ಕಂಥ ಒಂದು ಸತ್ಯ ಈ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಜನ ನಿಮಿತ್ತ ದೇವರು ಇಸ್ರಾಯೇಲ್ ಜನಾಂಗವನ್ನು ವಿಶೇಷವಾಗಿ ಸೃಷ್ಟಿಸಿದ್ದಾನೆ ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ನಂತರದ 2ನೇ ವಚನವನ್ನು ಕೂಡ ನಾವು ನೋಡಬಹುದು. ದೇವರ ಮಕ್ಕಳ ವಿಷಯದಲ್ಲಿ ಇದು ಕೆಲವು ಸಾರಿ ನಿಜವಾಗಿಯೂ ಕೂಡ ನಡೆಯುವಂತದ್ದಾಗಿರುತ್ತದೆ, ಸತ್ಯವಾಗಿಯೂ ಕೂಡ ಆಗಿರ್ತದೆ. 2ನೇ ವಚನದಲ್ಲಿ ಕೂಡ ನಿಜವಾಗಿಯೂ ದೇವರೇ ನಮ್ಮೊಟ್ಟಿಗೆ ಇದ್ದಿದ್ದೆಯಾದರೆ ಯಾವುದು ಸಹ ನಮಗೆ ಹಾನಿ ಮಾಡುವುದಿಲ್ಲ ಎಂಬುದಾಗಿ ನಾವು ಅಂದುಕೊಳ್ತಿರ್ತೇವೆ. ನಿಜವಾಗಿ ದೇವರೇ ನಮ್ಮೊಟ್ಟಿಗೆ ಇದ್ದಿದ್ದೆ ಯಾವುದು ಕೂಡ ನಮಗೆ ಹಾನಿ ಮಾಡುವುದಿಲ್ಲ. ಹಾಗಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಮಗೆ ಹಾನಿ ಉಂಟಾಗುತ್ತದೆ ಎಂದು ನಾವು ಅಂದುಕೊಳ್ಳುತ್ತೇವೆ. ನಾವು ದೇವರನ್ನು ಕೆಲವು ಸಂದರ್ಭಗಳು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಪ್ಪು ನಾವು ಮಾಡಿದ ಮೇಲೆ, ನಮ್ಗೆ ಹಾನಿ ಉಂಟಾದ ಮೇಲೆ ನಾವು ಅಂದುಕೊಳ್ಳುತ್ತೇವೆ ದೇವರು ನಮ್ಮ ಸಂಗಡ ಇರುವುದಿಲ್ಲ, ನಮ್ಮ ಸಂಗಡ ಇಲ್ಲ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಎಸ್, ಹೌದು. ಕೆಲವು ಸಂದರ್ಭಗಳಲ್ಲಿ ತಪ್ಪು ಮಾಡಿದಾಗ, ಕೆಟ್ಟ ಕಾರ್ಯಗಳು ಮನುಷ್ಯನಲ್ಲಿದ್ದಾಗ ದೇವರ ಪ್ರಸನ್ನತೆ, ದೇವರ ಮಹಿಮೆ ಅವರಲ್ಲಿ ಇರುವುದಿಲ್ಲ. ಹಾಗಾಗಿ ದೇವರು ಇಸ್ರಾಯೇಲರಿಗೆ ಹೀಗೆ ಹೇಳ್ತಾ ಇದ್ದೇನೆ ಏನಂತಂದ್ರೆ 2ನೇ ವಚನದಲ್ಲಿ ನಾವು ನೋಡಬಹುದು, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆಯು ನಿನ್ನನ್ನು ದಹಿಸದು ಎಂಬುದಾಗಿ. ಇಸ್ರಾಯೇಲ್ ಅಂದುಕೊಳ್ಳಬಹುದು, ದೇವರು ನನಗೆ ಏನು ಮಾಡ್ತಾ ಇಲ್ಲ, ದೇವರು ನನ್ನ ಸಂಗಡ ಇಲ್ಲ, ಇದ್ದಿದ್ದೇ ಆದ್ರೆ ನಮ್ಗೆ ಯಾಕೆ ಈ ಕಷ್ಟಗಳು, ಈ ವೇದನೆಗಳು ಎಂಬುದಾಗಿ ಅಂದುಕೊಳ್ಳಬಹುದು. ಬಟ್ ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಇಸ್ರಾಯೇಲೇ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರ್ತೇನೆ. ಎಸ್, ಕೆಂಪು ಸಮುದ್ರವನ್ನು ದಾಟುವ ಸಂದರ್ಭದಲ್ಲಿ ದೇವರು ಇಸ್ರಾಯೇಲರ ಸಂಗಡ ಇದ್ದನು ಎಂಬುದನ್ನು ಕೂಡ ನಾವು ಗಮನಿಸುತ್ತೇವೆ. ಮತ್ತು ನದಿಗಳನ್ನು ದಾಟುವಾಗ, ಯುರ್ದಾನ್ ನದಿಯನ್ನು ಅವರು ದಾಟಿ ಬರುವಂತ ಸಂದರ್ಭದಲ್ಲಿ ಕೂಡ ದೇವರು ಅವರ ಸಂಗಡ ಇದ್ದನು ಎಂಬುದನ್ನು ಕೂಡ ನಾವು ನೋಡುತ್ತಿದ್ದೇವೆ. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎನ್ನುವಂತ ದೇವ ಭಕ್ತರು ಬೆಂಕಿಯಲ್ಲಿ ಹಾಕಲ್ಪಟ್ಟರು ಕೂಡ ಆ ಬೆಂಕಿಯು ಇವರನ್ನು ದಹಿಸಲಿಲ್ಲ. ಜ್ವಾಲೆ ನಿನ್ನನ್ನು ದಹಿಸದು, ಮುಟ್ಲಿಕ್ಕೆ ಆಗುವುದಿಲ್ಲ ಎಂಬುದನ್ನು ಕೂಡ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ದೇವರು ಇವರು ಸಂಗಡ ಇರುವುದರಿಂದಲೇ ಈ ಎಲ್ಲಾ ಮಹತ್ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆಯಲಿಕ್ಕೆ ಆಗುತ್ತವೆ. ಒಂದು ದೇವರು ಇಲ್ಲ ಅಂದಿದೆಯಾದರೆ ಈ ಕಾರ್ಯಗಳೆಲ್ಲ ಇಸ್ರಾಯೇಲರಲ್ಲಿ ನಡೆಯುತ್ತಿರಲಿಲ್ಲ ಎಂಬುದನ್ನು ಕೂಡ ಇಲ್ಲಿ ದೇವರು ಯೆಶಾಯನ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಸೊ ದೇವರು ಇಸ್ರಾಯೇಲರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾನೆ, ಎಷ್ಟೊಂದು ಮಮತೆ ಇಟ್ಟಿದ್ದಾನೆ ಎಂದು ನಮಗೆ ಈ ವಚನದಲ್ಲಿ ಗೊತ್ತಾಗುತ್ತದೆ. ಸೊ ಆ ರೀತಿಯಲ್ಲಿ ಏನಂತಂದ್ರೆ ದೇವರು ತನ್ನ ಮಕ್ಕಳ ಮೇಲೆ
ಒಂದು ಮಧುರವಾಗಿರ್ತಕ್ಕಂಥ ಒಂದು ಅನುಬಂಧ ಇದೆ ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಕೂಡ ನಾವು ನೋಡಬಹುದು 3 ಮತ್ತು 4ನೇ ವಚನಗಳನ್ನು ಕೂಡ ನಾವು ನೋಡಬಹುದು. ಪ್ರೀತಿ ಆಳವಾಗಿ ಬಲವಾಗಿ ಇದ್ದರೆ ಪ್ರೀತಿಸುವವರಿಗಾಗಿ ಏನು ಬೇಕಾದ್ರೂ ಕೊಡ್ಲಿಕ್ಕೆ ಕೂಡ ಸಿದ್ಧವಾಗಿರ್ತದೆ ಪ್ರೀತಿ. ಸೊ ಅದು ಬಲವಾಗಿರ್ಬೇಕು, ಅದು ಮತ್ತು ಆಳವಾಗಿರ್ಬೇಕು ಪ್ರೀತಿ ಅನ್ನುವಂಥದ್ದು. ಸೊ ದೇವರ ಪ್ರೀತಿ ಅಂತದ್ದೇ. ಸೊ ದೇವರ ಪ್ರೀತಿ ಕೂಡ ಆಳವಾಗಿರುವಂಥದ್ದು, ದೇವರ ಪ್ರೀತಿ ಬಹಳ ಶಾಶ್ವತವಾಗಿರುವಂಥದ್ದೇ. ಸೊ ತನ್ನನ್ನು ಯಾರ್ಯಾರು ಪ್ರೀತಿ ಮಾಡ್ತಾರೋ ಅಂತವ್ರಿಗೆ ಏನು ಬೇಕಾದ್ರೂ ಕೊಡ್ಲಿಕ್ಕೆ ಕೂಡ ದೇವರು ಸಿದ್ಧವಾಗಿರ್ತಾರೆ. ಸೊ ಐಗುಪ್ತ ದೇಶಕ್ಕಿಂತ ಹೆಚ್ಚಿನ ದೇಶವನ್ನು ಇಸ್ರಾಯೇಲರಿಗೆ ಕೊಟ್ಟಿದ್ದಾನೆಂದರೆ ದೇವರು ಇಸ್ರಾಯೇಲರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ. ಆಲೋಚನೆ ದೇಶವನ್ನು ಕೊಟ್ಟಿದ್ದಾನೆ ಅಂದ್ರೆ ಇದರ ಅರ್ಥವೇನು, ಇದರ ಭಾವವೇನು ಎಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದ್ರೆ ಅಂತಂತಂದ್ರೆ, ದೇವರು ಇಸ್ರಾಯೇಲರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ದೇವರು ಅಬ್ರಾಮನ ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನ, ಇಸಾಕನಿಗೆ ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನ, ಯಾಕೋಬನಿಗೆ ಕೊಟ್ಟಿರ್ತಕ್ಕಂಥ ಒಂದು ವಾಗ್ದಾನ. ಸೊ ಈ ವಾಗ್ದಾನವನ್ನು ಆತನು ನೆರವೇರಿಸುವನಾಗಿದ್ದಾನೆ ಎಂಬುದನ್ನು ಕೂಡ ನಾವಿದರಲ್ಲಿ ನಾವು ನೋಡ್ತಿದ್ದೇವೆ. ಅಲ್ಲಿ 3 ಮತ್ತು 4ರಲ್ಲಿ ಈಗ ಬರೆಯಲ್ಪಟ್ಟಿದೆ ಏನಂತಂದ್ರೆ, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು, ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ, ನಿನಗೆ ಬದಲಾಗಿ ಕೂಶು ಮತ್ತು ಸೇಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ನೋಡ್, ದೇವರು ಹೇಳ್ತಾ ಇದ್ದಾನೆ ಇಸ್ರಾಯೇಲರಿಗೆ, ನೀನು ನನ್ನ ದೃಷ್ಟಿಯಲ್ಲಿ ಯಾಕೋಬೇ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿರೋದ್ರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗವನ್ನು ಕೊಡುವೆನು ಎಂಬುದಾಗಿ ಇಲ್ಲಿ ದೇವರು ಮಾತನಾಡ್ತಿದ್ರು. ಅಂದ್ರೆ ನೀನು ಇಷ್ಟವಾಗಿರ್ತಕ್ಕಂಥ ನನ್ನ ಪ್ರಿಯ ಮಗನು, ಇಷ್ಟವಾಗಿರ್ತಕ್ಕಂಥ ನನ್ನ ಸಂತತಿ, ಇಷ್ಟವಾಗಿರ್ತಕ್ಕಂಥ ನಾನು ಇಷ್ಟಪಟ್ಟಿರ್ತಕ್ಕಂಥ ಒಂದು ಜನಾಂಗ, ನಾನು ಇಷ್ಟಪಟ್ಟು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ಇಷ್ಟಪಟ್ಟು ನಿನ್ನನ್ನು ಐಗುಪ್ತ ದೇಶದಿಂದ ಕರೆತಂದಿದ್ದೇನೆ, ಇಂಥ ಜನಾಂಗ ನೀನು ಎಂಬುದಾಗಿ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ನೀನು ಅಮೂಲ್ಯನಾಗಿರುವಂತ ವ್ಯಕ್ತಿ, ಮಾನ್ಯನಾಗಿರ್ತಕ್ಕಂಥ ವ್ಯಕ್ತಿ, ಪ್ರಿಯನಾಗಿರುವಂತ ವ್ಯಕ್ತಿ. ಹಾಗಾಗಿ ನಾನು ನಿನ್ನನ್ನು ಕೇಡಿಗೆ ನಾನು ಗುರಿ ಮಾಡುವುದಿಲ್ಲ, ನಿನಗೆ ಬದಲಾಗಿ ಬೇರೆ ಮನುಷ್ಯರನ್ನು ಬೇಕಾದ್ರೆ ಕೊಡ್ತೇನೆ, ನಿನ್ನನ್ನು ಮಾತ್ರ ನಾನು ಕೊಡುವುದಿಲ್ಲ ಎಂಬುದಾಗಿ ಇಲ್ಲಿ ದೇವರು ಹೇಳುವುದನ್ನು ಕೂಡ ನಾವು ನೋಡ್ತಿದ್ದೇವೆ. ಸೊ ನಂತರದಲ್ಲಿ ಕೂಡ ಮತ್ತೆ ಭಯಪಡಬೇಡ ಎನ್ನುವಂತ ಒಂದು ಮಾತನ್ನು ಕೂಡ ಇಸ್ರಾಯೇಲರಿಗೆ ದೇವರು ಹೇಳ್ತಾ ಇದ್ದಾನೆ. ದೇವರು ಇಸ್ರಾಯೇಲರಿಗೆ ಹೇಳಿರುವಂತ ದೊಡ್ಡ ಅಭಯದ ಮಾತೇನಂತಂದ್ರೆ, ಭಯಪಡಬೇಡ, ನಾನೇ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ. ಸೊ ಬಂಧನ ಮತ್ತು ಸೆರೆವಾಸ ಹೇಗೆ ನಿಶ್ಚಯವಾಗಿದ್ದವೋ ಹಾಗೆಯೇ ದೇವರು ಕೂಡ ಮತ್ತೆ ನಾನು ನಿಮಗೆ ಬಿಡುಗಡೆಯನ್ನು ಕೊಡ್ತೇನೆ, ಹಿಂದಿರುಗುವಿಕೆಯನ್ನು ಕೂಡ ನಿಮಗೆ ನಿಶ್ಚಯವಾಗಿದೆ ಎಂಬುದನ್ನು ಕೂಡ ಆತನು ಹೇಳ್ತಾ ಇದ್ದಾನೆ. ಎಸ್, ನೀವೆಲ್ಲರೂ ಕೂಡ ಇಸ್ರೇಲ್ ದೇಶದಿಂದ ಬ್ಯಾಬಿಲೋನ್ ಸಾಮ್ರಾಜ್ಯಕ್ಕೆ, ಬ್ಯಾಬಿಲೋನ್ ದೇಶಕ್ಕೆ ನೀವು ಸೆರೆಯಾಗಿ ಬಂಧನವಾಗಿ ನೀವು ಹೇಗೆ ಬಂದಿದ್ದೀರೋ ಅದೇ ಪ್ರಕಾರವಾಗಿ ಮತ್ತೆ ನಾನು ನಿಮ್ಮನ್ನು ಬಿಡುಗಡೆ ಮಾಡುತ್ತೇನೆ, ಮತ್ತೆ ನೀವು ನಿಮ್ಮ ಸ್ವದೇಶಕ್ಕೆ ನೀವು ಹಿಂತಿರುಗಿ ನಿಶ್ಚಯವಾಗಿ ಹೋಗುತ್ತೀರಿ ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಸ್ರಾಯೇಲ್ ಅಂದ್ರೆ ದೇವರಿಗೆ ಅಮೂಲ್ಯವಾದದ್ದು, ಗೌರವಿಸಲ್ಪಟ್ಟಿರುವಂತದ್ದು ಮತ್ತು ಪ್ರೀತಿಸಲ್ಪಟ್ಟಿರುವುದರಿಂದಲೇ ದೇವರು ಅದಕ್ಕೆ ಬದಲಾಗಿ ಬೇರೆ ಜನಾಂಗವನ್ನು ಆತನು ಕೊಡುವಂತವನಾಗಿದ್ದಾನೆ. ಹಾಗಾಗಿ ದೇವರು ಇಸ್ರಾಯೇಲರನ್ನು ಅಷ್ಟೊಂದು ಪ್ರೀತಿಸಿದನು. ಅದಕ್ಕಾಗಿ ಪ್ರೀತಿ ಮಾಡುವವರನ್ನೇ ದೇವರು ಹೆಚ್ಚು ಕೂಡ ಶಿಕ್ಷೆಗೆ ಒಳಪಡಿಸುತ್ತಾನೆ. ಅಂತಹ ಪ್ರೀತಿ, ಅಂತಹ ಪ್ರೇಮ, ಅಂತ ಗೌರವ ದೇವರು ಇಸ್ರಾಯೇಲರ ಮೇಲೆ ಇಟ್ಟಿದ್ದನು ಎಂಬುದು ಕೂಡ ನಮ್ಗಿಲ್ಲಿ ಗೊತ್ತಾಗ್ತಾ ಇದೆ. ನಂತರದಲ್ಲೂ ಕೂಡ ನಾವು ನೋಡ್ತಿದ್ದೇವೆ, ಎರಡನೇ ಒಂದು ಭಾಗ, ಇಸ್ರಾಯೇಲ್ ಯೆಹೋವನ ಸಾಕ್ಷಿ ಎಂಬುದಾಗಿ. ಇಸ್ರಾಯೇಲು ಯೆಹೋವನ ಸಾಕ್ಷಿ ಎಂಬುದಾಗಿ. ಸೊ ದೇವರ ಸಾಕ್ಷಿಗಳು ಅಂತಂತಂದ್ರೆ ಇಸ್ರಾಯೇಲರು. ಸೊ ಇವತ್ತು ನಾವು ಕೂಡ ಹೊಸ ಒಡಂಬಡಿಕೆಯ ಕಾಲದಲ್ಲಿರ್ತಕ್ಕಂಥ ನಾವುಗಳು ಕೂಡ ಕ್ರೈಸ್ತರಾಗಿರ್ತಕ್ಕಂಥ ನಾವುಗಳು ಕ್ರಿಸ್ತನಿಗೆ ನಾವು ಸಾಕ್ಷಿಗಳಾಗಿ ನಾವು ಇರಬೇಕಾಗಿದೆ. ಸೊ ಅಂದಿನ ಕಾಲದಲ್ಲಿ, ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರಿಗೆ ಇಸ್ರಾಯೇಲರೇ ಸಾಕ್ಷಿಗಳಾಗಿದ್ದರು. ಅವರ ಮೂಲಕವಾಗಿ ತಾನು ಏಕೈಕ ದೇವರು
ಎಂಬುದಾಗಿ ಆತನು ದೃಢ ನಿಶ್ಚಯ ಮಾಡಿಕೊಂಡಿದ್ದಾರೆ ಅಂದ್ರೆ ದೇವರು ತನ್ನನ್ನು ಹೊರತುಪಡಿಸಿ ಬೇರೆ ದೇವರು ಇಲ್ಲವೆಂಬುವ ಸತ್ಯವನ್ನು ಸ್ಥಾಪಿಸಲ್ಪಡಬೇಕು. ಹಾಗೆ ಈಗ ಕೂಡ ಹೊಸ ಒಡಂಬಡಿಕೆ ಕಾಲದಲ್ಲಿ ನಾವು ಸಹ ಕ್ರಿಸ್ತನಿಗೆ ವಿಶ್ವಾಸಿಗಳು ಎಂಬುದಾಗಿ ಸಾಕ್ಷಿಗಳಾಗಿ ನಾವು ಇರಬೇಕೆಂಬುದಾಗಿ ಒಂದು ದೇವರ ಉದ್ದೇಶವಾಗಿದೆ. ಅಂದು ಇಸ್ರಾಯೇಲರು ದೇವರಿಗೆ ಸಾಕ್ಷಿಯಾಗಿರ್ಬೇಕಾಗಿತ್ತು, ಇಂದು ಕೂಡ ನಾವು ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಾವಿರಬೇಕಾಗಿದೆ. ಹಾಗಾಗಿ ದೇವರ ಮಕ್ಕಳಾದ ನಾವೆಲ್ಲರೂ ಕೂಡ ಸತ್ಯವಂತರೆಂದು ಸ್ಥಾಪಿಸಿಕೊಳ್ಳುವುದಕ್ಕೆ ನಾವು ಸಾಕ್ಷಿಯಾಗಿ ನಾವಿರಬೇಕಾಗಿದೆ. ಸಾಕ್ಷಿ ಅನ್ನುವಂಥದ್ದು ಕೂಡ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಪ್ರೀತಿಯುಳ್ಳ ದೇವರ ಜನರೇ, ನಮ್ಮ ನಡವಳಿಕೆ ಕೂಡ ಬಹಳ ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ನಡವಳಿಕೆಯಿಂದಲೇ ನಾವು ಕ್ರಿಸ್ತನನ್ನ ಮಹಿಮೆ ಪಡಿಸಲಿಕ್ಕಾಗುತ್ತೆ. ನಮ್ಮ ನಡವಳಿಕೆಗಳು ಸರಿಯಾಗಿಲ್ಲ ಅಂತಂದ್ರೆ ನಾವು ದೇವರನ್ನ ಮಹಿಮೆ ಪಡಿಸಲಿಕ್ಕೆ ಆಗುವುದಿಲ್ಲ. ನಾವು ದೇವರಿಗೆ ನಾವು ಸಾಕ್ಷಿಯಾಗಿರ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಮ್ಮ ಬಗ್ಗೆ ಮತ್ತೊಬ್ಬರು ಸಾಕ್ಷಿ ಕೂಡ ಕೊಡಬೇಕು. ಹೊಸ ಒಡಂಬಡಿಕೆ ಕಾಲದಲ್ಲಿ ತಿಮೋಥನ ಬಗ್ಗೆ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇರ್ತಂತ ಜನರು ದೇವಭಕ್ತರು ಒಳ್ಳೆ ಸಾಕ್ಷಿಯನ್ನು ಕೊಡ್ತಿದ್ರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಅದೇ ಪ್ರಕಾರ ನಮ್ಮ ಬಗ್ಗೆ ಕೂಡ ಇತರರು ಸಾಕ್ಷಿ ಕೊಡಬೇಕಾಗಿದೆ ಎಂಬುದು ಕೂಡ ನಾವು ತಿಳ್ಕೊಳ್ಬೇಕಾಗಿದೆ. ನಂತರದಲ್ಲಿ ಕೂಡ ನಾವು ನೋಡೋಣ. ನಂತರದಲ್ಲಿ 10 ಮತ್ತು 11ನೇ ವಚನದಲ್ಲಿ ಕೂಡ ನಾವೀಗೆ ನೋಡೋಣ. ಇಸ್ರಾಯೇಲ್ ದೇವರು ಯೆಹೋವನೊಬ್ಬನೇ ನಿಜವಾಗಿರ್ತಕ್ಕಂಥ ದೇವರು, ಏಕೈಕ ದೇವರಾಗಿರುವುದರಿಂದ ಆತನನ್ನು ಹೊರತುಪಡಿಸಿದರೆ ದೇವರುಗಳನ್ನು ಪೂಜಿಸುವವರು ನಿಜ ದೇವರನ್ನು ಪೂಜಿಸುವವರಲ್ಲ ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಈಗ ಬರೆಯಲ್ಪಟ್ಟಿದೆ 10ನೇ ವಚನದಲ್ಲಿ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು, ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನೆಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಕೂಡ ಇರುವುದಿಲ್ಲ. ನಾನೇ ಯೆಹೋವನು, ನಾನು ಹೊರತು ಯಾವ ರಕ್ಷಕನು ಇಲ್ಲ, ನಾನೇ ರಕ್ಷಣೆಯು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರು ಇರಲಿಲ್ಲವಲ್ಲ, ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು ಎಂಬುದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಎಸ್, ಅಂದ್ರೆ ಇಸ್ರಾಯೇಲರು ಏನು ಮಾಡಬೇಕಾಗಿತ್ತಂತಂದ್ರೆ ಯೆಹೋವನೇ ನಿಜವಾಗಿರ್ತಕ್ಕಂಥ ದೇವರು, ಆತನನ್ನು ಹೊರತುಪಡಿಸಿ ಯಾವ ದೇವರು ಇಲ್ಲ ಎಂಬುದನ್ನು ಕೂಡ ಅವರು ದೃಢ ವಿಶ್ವಾಸದಲ್ಲಿ ಇರಬೇಕಾಗಿತ್ತು. ಕೆಲವು ಸಂದರ್ಭಗಳಲ್ಲಿ ದೇವರನ್ನು ಹೆಚ್ಚು ಕೂಡ ರೇಗಿಸಿದರು. ನಿಜ ದೇವರನ್ನು ಬಿಟ್ಟು ಅವರು ನಿಜ ದೇವರಲ್ಲದವುಗಳನ್ನು ಪೂಜೆ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇತರ ದೇವರುಗಳಿಂದ ರಕ್ಷಣೆ ಉಂಟಾಗುತ್ತದೆ ಎಂಬುದಾಗಿ ಕೆಲವರು ಎದುರು ನೋಡ್ತಿರ್ತಾರೆ. ಸೊ ಅಂತವರಿಗೆ ಉಳಿಯುವಂಥದ್ದು ಏನು ಗೊತ್ತಾ? ಕೊನೆಗೆ ನಿರಾಶೆ ಮಾತ್ರ ಉಳಿತಿರ್ತದ. ಯಾಕಂತಂದ್ರೆ ನಿಜವಾಗಿರ್ತಕ್ಕಂಥ ರಕ್ಷಣೆ ಯೆಹೋವನೇ, ನಿಜವಾಗಿರ್ತಕ್ಕಂಥ ರಕ್ಷಣೆ ಯೇಸು ಕ್ರಿಸ್ತನೇ ಮಾತ್ರ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗಿದೆ. ಸೊ ಹಾಗಾಗಿ ಆ ನಿಜವಾಗಿರ್ತಕ್ಕಂಥ ರಕ್ಷಣೆ ಯಾರಲ್ಲಿ ಸಿಗುತ್ತೆ ಅಂತಂದ್ರೆ ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ ವಚನ 12 ಈಗ ಹೇಳ್ತಾ ಇದೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರಿಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದ. ಸೊ ರಕ್ಷಣೆ ಅನ್ನುವಂಥದ್ದು, ಬರಬೇಕಾಗಿರ್ತಕ್ಕಂಥ ರಕ್ಷಣೆ ಆ ಹೆಸರಿನಿಂದಲೇ. ಆ ಹೆಸರು ಏನಂತಂದ್ರೆ ಯೇಸು ಕ್ರಿಸ್ತನೆನ್ನುವಂತ ಹೆಸರಿನಿಂದಲೇ ಮನುಷ್ಯರೊಳಗೆ ರಕ್ಷಣೆ ಉಂಟಾಗುತ್ತದೆ. ಅಂದು ಕೂಡ ಹಳೆ ಒಡಂಬಡಿಕೆ ಕಾಲದಲ್ಲಿ ರಕ್ಷಣೆ ಅನ್ನುವಂಥದ್ದು ಯೆಹೋವನಿಂದಲೇ ಉಂಟಾಗ್ತಾ ಇತ್ತು. ಬೇರೆ ಯಾವ ದೇವತೆ, ಯಾವ ದೇವರಿಂದಲೂ ಕೂಡ ಉಂಟಾಗ್ತಿರ್ಲಿಲ್ಲ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಇಸ್ರಾಯೇಲರ ಮಧ್ಯದಲ್ಲಿ ಅತಿ ಹೇಯವಾಗಿರ್ತಕ್ಕಂಥ ಪಾಪ ಯಾವುದಂತಂದ್ರೆ ನಿಜ ದೇವರ ವಿಷಯದಲ್ಲಿ ಅವರು ಸಾಕ್ಷಿಯನ್ನು ಕೆಡಿಸಿಕೊಂಡು ಪಾಪ ಮತ್ತು ವಿಗ್ರಹಾರಾಧನೆ ಮಾಡಿದ್ರು. ಇದು ನಿಜವಾಗಿರ್ತಕ್ಕಂಥ ಮತ್ತು ಅತಿ ದೊಡ್ಡದಾಗಿರ್ತಕ್ಕಂಥ ಹೇಯವಾಗಿರ್ತಕ್ಕಂಥ ಪಾಪವಾಗಿತ್ತು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳಬೇಕಾಗಿದೆ. ನಂತರದಲ್ಲಿ 3ನೇದಾಗಿ ಬಾಬೇಲಿಗೆ ಸಮೀಪಿಸಿರುವ ನಾಶನ ಎಂಬುದಾಗಿ ಇಲ್ಲಿ ನಾವು ನೋಡ್ತಿದ್ದೇವೆ. 14ನೇ ವಚನದಲ್ಲಿ 3ನೇ ಭಾಗದಲ್ಲಿ, ನಿಮ್ಮ ವಿಮೋಚಕನು ಇಸ್ರಾಯೇಲರ ಸದಮಲ ಸ್ವಾಮಿ ಆದ ಯೆಹೋವನು ಹೀಗೆನ್ನುತ್ತಾನೆ, ನಾನು ನಿಮಗೋಸ್ಕರ ದೂತನನ್ನು ಬಾಬೇಲಿಗೆ ಕಳುಹಿಸಿ ಕಸ್ದೀಯರನ್ನೆಲ್ಲ ತಮ್ಮ ವಿನೋದದ ಹಡಗುಗಳ ಮೇಲೆ ಪಲಾಯಿತರನ್ನಾಗಿ ಹಟ್ಟಿ ಬಿಡುವನು ಎಂಬುದಾಗಿ. ಇಲ್ಲಿ
ದೇವರ ಜನಾಂಗವನ್ನು ಸೆರೆಯಾಗಿ ತೆಗೆದುಕೊಂಡು ಹೋಗಿ ಬಂದಿಯಾಗಿ ತೆಗೆದುಕೊಂಡು ಹೋಗಿರುವ ಬಾಬೆಲಿನವರು ತಾವೇ ತಮ್ಮ ಶತ್ರುಗಳನ್ನ ನೋಡಿ ಓಡಿ ಹೋಗುವಂತ ಒಂದು ಸ್ಥಿತಿ ಮುಂದೆ ಬರುತ್ತದೆ ಎಂಬುದನ್ನು ಕೂಡ ಇಲ್ಲಿ ದೇವರು ಯೆಶಾಯನ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಸೊ ಈ ವಿಧವಾಗಿ ದೇವರು ತನ್ನ ಜನಾಂಗವನ್ನು ಮತ್ತೆ ಬಾಬೆಲಿನಿಂದ ಹಿಂತಿರುಗಿ ಬಿಡಿಸುವನು ಎಂಬುದನ್ನು ಕೂಡ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಇಸ್ರಾಯೇಲ್ ಜನಾಂಗದವರಿಗೆ. ಹಾಗಾಗಿ ಮತ್ತೆ ನಾವು ನೋಡ್ತೇವೆ 18ನೇ ವಚನದಲ್ಲಿ ಹೀಗೆ ಆತನು ಹೇಳ್ತಾ ಇದ್ದಾನೆ ಇಸ್ರಾಯೇಲರಿಗೆ. 18ನೇ ವಚನದಲ್ಲಿ ಯೆಹೋವನು ಹೀಗೇನುತ್ತಾನೆ, ಹಳೆ ಸಂಗತಿಗಳನ್ನು ನೀವು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ, ಪುರಾತನ ಕಾರ್ಯಗಳನ್ನು ಮರೆತು ಬಿಡಿರಿ, ಇಗೋ ಹೊಸ ಕಾರ್ಯವನ್ನು ಮಾಡುವೆನು ಎಂಬುದನ್ನು ಕೂಡ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಸ್ರಾಯೇಲರಿಗೆ ಒಂದು ಅಭಯದ ಮಾತು, ನೀವು ಹಳೆ ಸಂಗತಿಗಳನ್ನ ಮರ್ತು ಬಿಡ್ರಿ, ನೀವು ಯಾವ ರೀತಿ ಸರಿಯಾಗಿ ಬಂದಿದ್ದೀರೋ, ನೀವು ಯಾವ ರೀತಿ ಬಂದಿಯಾಗಿ ನೀವು ಬಾಬೆಲ್ ದೇಶಕ್ಕೆ ಬಂದಿದ್ದೀರೋ, ನೀವು ಅದನ್ನೆಲ್ಲ ಕೂಡ ಮರೆತು ಬಿಡ್ರಿ. ನಾನು ನಿಮ್ಮ ಮಧ್ಯದಲ್ಲಿ ನಿಮಗೆ ಒಂದು ಏನಂತಂದ್ರೆ ಹೊಸ ಕಾರ್ಯಗಳನ್ನು ನಿಮ್ಮಲ್ಲಿ ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಇಸ್ರಾಯೇಲರಿಗೆ ಆತನು ಮಾತನ್ನು ಕೂಡ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಆ ಮಾತಿನಿಂದಲೇ ಮುಂದಿನ ದಿನಮಾನಗಳಲ್ಲಿ ಅವರು ಬಿಡುಗಡೆ ಆಗುವುದನ್ನು ಕೂಡ ನಾವು ನೋಡುತ್ತೇವೆ. ನಂತರದಲ್ಲೂ ಕೂಡ ನಾವು ನೋಡ್ತೇವೆ. ನಾಲ್ಕನೇದಾಗಿ ಇಸ್ರಾಯೇಲಿನ ಉದಾಸೀನತೆ ಎಂಬುದಾಗಿ. ಇಸ್ರಾಯೇಲಿನ ಉದಾಸೀನತೆ ಎಂಬುದಾಗಿ ಒಟ್ಟಾರೆಯಾಗಿ ಇಸ್ರಾಯೇಲ್ ಜನರು ದೇವರಿಗೆ ಸಾಕ್ಷಿಯಾಗಿಯೂ ಇದ್ದುಕೊಂಡು ಆತನನ್ನು ಮಹಿಮೆ ಪಡಿಸಬೇಕಾಗಿತ್ತು. ಆದರೆ ಅವರು ವಿಫಲವಾದರು. ಪ್ರಾರ್ಥಿಸುವ ರೀತಿಯಲ್ಲಿ ಅವರು ಪ್ರಾರ್ಥಿಸಲಿಲ್ಲ. ಅಂದ್ರೆ ಸಾಕ್ಷಿಯಾಗಿರ್ಬೇಕಾಗಿರ್ತಕ್ಕಂಥ ಜನಾಂಗವೇ ಅವರು ವಿಫಲವಾದರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಅದೇ ಉದಾಸೀನತೆ. ದೇವರು ಏನಂತಂದ್ರೆ ಕೇವಲವಾಗಿ ಮಾಡಿಬಿಡ್ತಾನೆ ಕೆಲವು ಸಂದರ್ಭಗಳು. ಯಾಕಂದ್ರೆ ನಾವು ಸಾಕ್ಷಿಯಾಗಿರ್ಬೇಕಾಗಿರ್ತಕ್ಕಂಥ ನಾವು ದೇವ್ರು ಸಾಕ್ಷಿಯಾಗಿರ್ಲಿಲ್ಲ ಅಂತಂದ್ರೆ, ಪ್ರಾರ್ಥನೆ ಮಾಡುವಂತವ್ರು ನಾವೇ ಸರಿಯಾಗಿ ಪ್ರಾರ್ಥನೆ ಮಾಡ್ಲಿಲ್ಲ ಅಂತಂದ್ರೆ, ಬೈಬಲನ್ನು ಓದುವಂತ ನಾವೇ ಸರಿಯಾಗಿ ಬೈಬಲನ್ನು ಓದ್ಲಿಲ್ಲ ಅಂತಂದ್ರೆ, ಆರಾಧನೆ ಮಾಡುವಂತವ್ರು ನಾವೇ ಆರಾಧನೆ ಮಾಡ್ಲಿಲ್ಲ ಅಂತಂದ್ರೆ, ಸೊ ಅನೇಕ ಸಂದರ್ಭಗಳು ನಮ್ಮನ್ನು ಕೂಡ ದೇವರು ಕೇವಲವಾಗಿ ಮಾಡಿಬಿಡ್ತಾನೆ. ಸೊ ಇದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ. ಹಾಗಾಗಿ ಇವ್ರು ಹೆಂಗ್ ಮಾಡ್ತಿದ್ದಾರೆ ಅಂತಂದ್ರೆ, ಇಸ್ರಾಯೇಲರು ಕೇವಲ ಅವ್ರದ್ದು ಮೇಲ್ಮೇಲೆ ಆರಾಧನೆ ಮಾತ್ರ ಇತ್ತು. ಮೇಲ್ಮೇಲೆ ಸುಮ್ನೆ ಒಂದ್ ರೀತಿಯಲ್ಲಿ ಕಾಟಾಚಾರ, ಒಂದ್ ರೀತಿಯಲ್ಲಿ ನಾಮಕ ವಾಸ್ತೆಗೆ ಅವ್ರದ್ದು ಆರಾಧನೆ ಇತ್ತು, ಮೇಲ್ಮೇಲೆ ಆರಾಧನೆ ಇತ್ತು. ಸೊ ದೇವರ ಕಡೆಗೆ ಗೌರವ ತೋರಿಸಲಿಲ್ಲ ಮತ್ತು ಪ್ರೀತಿ ಕೂಡ ಅವರು ತೋರಿಸಲಿಲ್ಲ. ಹಾಗಾಗಿ ದೇವರು ಕೆಲ ಸಂದರ್ಭಗಳಲ್ಲಿ ಕೈ ಬಿಡುವಂತ ಸಂದರ್ಭಗಳು ಕೂಡ ಬಂದವು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಇಸ್ರಾಯೇಲರ ಪಾಪಗಳು ದೇವರಿಗೆ ಎಷ್ಟೋ ಭಾರವಾಗಿದ್ದವು ಮತ್ತು ಆಯಾಸವಾಗಿದ್ದವು ಎಂಬುದನ್ನು ಕೂಡ ನಾವು 24ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ. 24ನೇ ವಚನ ಹೀಗೆ ಹೇಳ್ತಾ ಇದೆ, ನೀನು ನನಗೋಸ್ಕರ ಹಣ ಕೊಟ್ಟು ಭಜೆಯನ್ನು ತರಲಿಲ್ಲ, ಯಜ್ಞ ಪಶುಗಳ ವ್ಯಪೆಯಿಂದ ನನ್ನನ್ನು ತೃಪ್ತಿಪಡಿಸಲಿಲ್ಲ, ಆದರೆ ನಿನ್ನ ಪಾಪಗಳಿಂದ ನನ್ನನ್ನು ನೀನು ತೊಂದರೆ ಪಡಿಸಿದ್ದಿ, ನಿನ್ನ ದೋಷಗಳಿಂದ ನನ್ನನ್ನು ಬೇಸರಗೊಳಿಸಿದ್ದಿ. ಸೊ ನಾವು ದೇವರಿಗೆ ಆತನನ್ನು ಆರಾಧನೆ ಮಾಡುವವರಾಗಿಯೂ ಆತನ ಮೆಚ್ಚಿಸುವವರಾಗಿಯೂ ಇರಬೇಕಾಗಿತ್ತು. ಬಟ್ ಆದ್ರೆ ಇಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಪಾಪಗಳಿಂದ ದೇವರನ್ನು ರೇಗಿಸ್ತಾ ಇದ್ದಾರೆ, ದೋಷಗಳಿಂದ ದೇವರನ್ನು ರೇಗಿಸ್ತಾ ಇದ್ದಾರೆ, ತೊಂದರೆ ಪಡಿಸ್ತಾ ಇದ್ದಾರೆ, ಬೇಸರಗೊಳಿಸ್ತಾ ಇದ್ದಾರೆ ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಸೊ ಮನುಷ್ಯನು ಮಾಡುವ ಪಾಪಗಳು ತನಗೆ ಆನಂದವನ್ನು ಉಂಟು ಮಾಡಬಹುದು ಕ್ಷಣಿಕ ಕಾಲದಲ್ಲಿ. ಮನುಷ್ಯನು ತಾನು ಮಾಡುವಂತ ಪಾಪಗಳು ಕ್ಷಣಿಕ ಕಾಲದಲ್ಲಿ ಆನಂದ ಉಂಟು ಮಾಡಬಹುದು, ಆದರೆ ಅವು ದೇವರಿಗೆ ಮಾತ್ರ ಬಾಧೆಯನ್ನು ದುಃಖವನ್ನು ಅವು ಉಂಟು ಮಾಡುತ್ತವೆ. ತನ್ನ ಜೀವನವನ್ನು ತಾನೇ ಪತನ ಮಾಡಿಕೊಳ್ಳುವಂತ ಒಂದು ಮಟ್ಟಕ್ಕೆ ಅದು ತೆಗೆದುಕೊಂಡು ಹೋಗುತ್ತದೆ. ಹಾಗಾಗಿ ಕರ್ತನ ಪ್ರೀತಿಯುಳ್ಳ ದೇವಜನರೇ, ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ದೇವರಿಗೆ ಪಾಪಗಳನ್ನು ನಾವು ಮಾಡಕೂಡದು. ಶಾಪದ ರೀತಿಯಲ್ಲಿ ನಾವು ಲೋಕದಲ್ಲಿ ನಾವು ಬದುಕಬಾರದು. ದೇವರು ನಮ್ಮಿಂದ ಸಂತೋಷವನ್ನು ಆನಂದವನ್ನು ಆತನು ಏನಂತಂದ್ರೆ ಪಡುವ ರೀತಿಯಲ್ಲಿ ನಾವು ಜೀವನ ಮಾಡಬೇಕಾಗಿದೆ. ನಂತರದಲ್ಲಿ ಕೊನೆ ವಚನಗಳನ್ನು ಕೂಡ ನಾವು ನೋಡೋಣ. ದೇವರ ಪ್ರೀತಿ, ಆತನ ಮಹಿಮೆ ತನ್ನ ಜನರಾದ ಇಸ್ರಾಯೇಲರೊಟ್ಟಿಗೆ ಸಿಕ್ಕಾಕೊಂಡಿರುವಂತ ಒಂದು ಗಂಟು ಬಿದ್ದಿದೆ. ಅವರ ಪಾಪಗಳ ಮೂಲಕ ಶಾಶ್ವತವಾಗಿ ನಾಶನ ಹೊಂದುವುದು ದೇವರ ಉದ್ದೇಶವಲ್ಲ. ದೇವರು ಆ ರೀತಿ
ನಡವಡಿಸೋದಿಲ್ಲ. ಅಂತಂದ್ರೆ ಯಾವ ಮನುಷ್ಯನು ಕೂಡ ಪಾಪದಿಂದ ಬಿದ್ದು ಹೋಗಬೇಕೆಂಬುದಾಗಿ ದೇವರ ಉದ್ದೇಶ ಕೂಡ ಇರುವುದಿಲ್ಲ. ಅವರು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ದೇವರ ಒಂದು ಉದ್ದೇಶ ಕೂಡ ಆಗಿತ್ತು. ಸೊ ನಂತರದಲ್ಲಿ 27ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಮಾನವ ಜನಾಂಗಕ್ಕೆ ಮೂಲ ಪುರುಷನು ಆದಾಮ, ಇಸ್ರಾಯೇಲ್ ಜನಾಂಗಕ್ಕೆ ಮೂಲ ಪುರುಷನು ಅಬ್ರಹಾಮ, ಇವರಿಬ್ಬರು ಕೂಡ ಪಾಪಿಗಳೇ. ಹಾಗಾಗಿ ಆದ್ದರಿಂದ ದೇವರು ಯಾಕೋಬನನ್ನು ಶಾಪಕ್ಕೂ ಇಸ್ರಾಯೇಲರನ್ನು ದೂಷಣೆಗೂ ಗುರಿ ಮಾಡಿದನೆಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಇಲ್ಲಿ ನಾವು ನೋಡ್ತೀವಿ ನಾವು 27ನೇ ವಚನದಲ್ಲಿ, ನಿನ್ನ ಮೂಲ ಪಿತೃವು ಪಾಪಿಷ್ಟನು, ನಿನ್ನ ಮಧ್ಯಸ್ಥರು ನನಗೆ ದ್ರೋಹ ಮಾಡಿದವರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ನಂತರದಲ್ಲಿ 28ನೇ ವಚನದಲ್ಲಿ, ಆದ ಕಾರಣ ನಾನು ಪವಿತ್ರಾಲಯದ ಅಧಿಪತಿಗಳನ್ನು ವಲಸೆಗೆ ತಂದು ಯಾಕೋಬನ್ನು ಶಾಪಕ್ಕೂ ಇಸ್ರಾಯೇಲನ್ನು ದೂಷಣೆಗೂ ಗುರಿ ಮಾಡಿದನು ಎಂಬುದಾಗಿ. ಹಾಗಾಗಿ ಈ ರೀತಿ ನಾವು ಶಾಪಕ್ಕೂ ಮತ್ತು ಪಾಪಕ್ಕೂ ನಾವು ದೂರವಾಗಿರಬೇಕಾಗಿದೆ. ಸೊ ಈ ಪಾಪಗಳನ್ನು ಓಡಿಸುವುದಕ್ಕೆ ಲೋಕರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟಾಗ ಮಾತ್ರ, ವಿಶ್ವಾಸ ಇಟ್ಟಾಗ ಮಾತ್ರ ನಮಗೆ ರಕ್ಷಣೆ ಉಂಟಾಗುತ್ತದೆ. ಸೊ ಹಾಗಾಗಿ ಇಸ್ರಾಯೇಲರಿಗೆ ಎಚ್ಚರಿಕೆ ಮತ್ತು ಪ್ರೋತ್ಸಾಹ ಅನ್ನುವಂಥದ್ದು ಕೂಡ ಈ ಅಧ್ಯಾಯದಲ್ಲಿ ಕೂಡ ನಾವು ನೋಡಿದೆವು. ದೇವರು ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಕೊನೆಯದಾಗ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ. ಮನುಷ್ಯನ ಪಾಪಗಳು ದೇವರಿಗೆ ಎಷ್ಟೋ ಅಂತರವನ್ನು ಉಂಟು ಮಾಡುತ್ತದೆ ಸ್ವಾಮಿ. ಅದು ನಿಮಗೆ ಬೇಸರವನ್ನು ತರುವಂತದ್ದಾಗಿರ್ತದೆ. ಸೊ ಮತ್ತೆ ಕರ್ತನೆ, ಅದು ನಿಮ್ಮಿಂದ ದೂರವಾಗಿರುವಂತ ಹಾಗೆ ಅದು ಮಾಡುತ್ತದೆ ಕರ್ತನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ನಿಮ್ಮಿಂದ ದೂರವಾಗಿರಬಾರದು ಸ್ವಾಮಿ. ಹಾಗಾಗಿ ನಾವು ನಿಮ್ಮಲ್ಲೇ ನಾವು ನೆಲೆಗೊಳ್ಳುವಂತೆ ಇರುವಂತೆ ಕೂಡ ಆ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ನೀವು ನಮಗೆ ಸಹಾಯ ಮಾಡಬೇಕೆಂಬುದಕ್ಕೆ ನಿಮ್ಮಲ್ಲೇ ಬೇಡಿಕೊಳ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರುವ ದೇವರೇ, ನಿಮಗೆ ಸ್ತೋತ್ರ. ಈ ಉದಯ ಕಾಲದಲ್ಲಿ ಕರ್ತನೆ ಮತ್ತು ಸ್ವಾಮಿ, ಈ ಒಂದು ಜೂಮ್ ಆ್ಯಪ್ನೊಳಗೆ ಬಂದಿರತಕ್ಕಂಥ ಸರ್ವರನ್ನು ನೀವು ಆಶೀರ್ವಾದ ಮಾಡ್ರಿ, ಮುಖ್ಯಸ್ಥರುಗಳನ್ನು ಆಶೀರ್ವಾದ ಮಾಡ್ರಿ, ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆನ ಅಭಿವೃದ್ಧಿ ಪಡಿಸಿರಿ, ಆಶೀರ್ವಾದ ಮಾಡ್ರಿ. ಎಲ್ಲೆಲ್ಲಿ ಕರ್ತನ ವಿಸ್ತಾರಗೊಂಡಿದೆ ಅಲ್ಲೆಲ್ಲಿ ಕೂಡ ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆಯಿಂದ ಬಲಪಡಿಸಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಇದರೊಳಗೆ ಸೇರಿ ಬಂದಿರತಕ್ಕಂಥ ಸಹೋದರರನ್ನು ಸಹೋದರಿಯರನ್ನು ಹೆಸರಾಗಿ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ದಿನವೆಲ್ಲ ನಿಮ್ಮ ಕೈ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ನಾವು ಪ್ರಾರ್ಥನೆಯಿಂದ ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಪ್ರಾರಂಭ ಮಾಡ್ಲಿಕ್ಕೆ ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ.